ಸೊಪ್ಪು ಕ್ಲೀನ್ ಆಗಿದೆ. ಇವಾಗ ಇದನ್ನ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ತೊಗರಿಬೇಳೆ ಹಾಕ್ಬಿಟ್ಟು ಬೇಯಿಸ್ಬೇಕು. ನಾನು ತೊಳಿತಾ ಇದ್ದೀನಿ. ಸೊ ಪಾಲಕ್ ಸೊಪ್ಪನ್ನ ನೀವು 2 ಸಲ 3 ಸಲ ತೊಳಿಬೇಕು. ಅದ್ರಲ್ಲಿ ಮಣ್ಣಿರುತ್ತೆ. ನಾನು ಸೊಪ್ಪು ಬೇಳೆ ಸಾರು ಮಾಡ್ತೀನಿ. ಯಾಕೋ ನನಗೆ ಇಷ್ಟ ಆಗಿದೆ ತಿನ್ನೋದಕ್ಕೆ. ಸೊ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ನಾನು ತೊಳೆದಿಲ್ಲ. ಪಾಲಕ್ ಸೊಪ್ಪು, ಆಮೇಲೆ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾನು ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಕ್ಲೀನ್ ಮಾಡಿಬಿಟ್ಟು ಸೊಪ್ಪು ತೊಳೆದಿದ್ದನ್ನು ಕಟ್ ಮಾಡಿಬಿಟ್ಟು ಹಚ್ಕೊಂಡು ನಾನಿವಾಗ ಬೇಯಿಸ್ತೀನಿ. ನಾನಿವಾಗ ತೊಳ್ಕೊಂಡಿದ್ದೀನಿ ಸೊಪ್ಪನ್ನ. ಅದಕ್ಕೆ ನಾನು 1 ಸ್ಪೂನು ಸಾಲ್ಟ್ ಹಾಕಿದ್ದೀನಿ. ಇವಾಗ ನಾನು ಆನಿಯನ್ನು, ಟೊಮ್ಯಾಟೊ, ಗಾರ್ಲಿಕ್ಕು ಹಚ್ಕೊಂಡು ಹಾಕಿಬಿಟ್ಟು ಹೆಂಗೆ ನಾವು ಹುಳಿ ಸಾರು ಮಾಡ್ತಿರೋ ಹಂಗೆ ನಾನು ಮಾಡ್ತಾಯಿದ್ದೀನಿ. 2 ವಿಸಿಲ್ ಬಿಟ್ಟರೆ ಸಾಕು. ಯಾಕಂದರೆ ಪಾಲಕ್ ಸೊಪ್ಪು ಅದು ಬೇಗ ಬೆಂದೋಗುತ್ತೆ. ತೊಗರಿಬೇಳೆನೂ ಅಷ್ಟೇ, 2 ವಿಸಿಲ್ ಬಿಟ್ಟರೆ ಅದು ಬೆಂದೋಗುತ್ತೆ. ಆಮೇಲೆ ನಾನು ಸಾಂಬಾರು ಪುಡಿ, ಖಾರದ ಪುಡಿ ಮತ್ತು ಅರಿಶಿನ, ನಾವು ಹೆಂಗೆ ಹುಳಿ ಸಾರು ಮಾಡ್ತಿರೋ ಹಂಗೆ ನಾನು ಇವಾಗ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ ಇವಾಗ ನಾನು ಸಾಂಬಾರಿಗೆ ಹಾಕ್ತೀನಿ ನೋಡಿ. ಸಾಂಬಾರಿದೆ. ನಾನು ತೊಗರಿಬೇಳೆ ಮತ್ತು ಸೊಪ್ಪು, ಅದಕ್ಕೆ ಒಂಚೂರು ಉಪ್ಪು, ನೀರು ಅಷ್ಟೇ ಹಾಕಿರೋದು. ಇವಾಗ ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಎಣ್ಣೆ ಬೇಕಾದರೆ ನೀವು ಸ್ವಲ್ಪ ಹಾಕ್ಕೊಬೋದು. ಎಣ್ಣೆ ನಾನು ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇವಾಗ ನಾನು ಗ್ಯಾಸ್ ಅಂಟಿಸ್ಬಿಟ್ಟು ಸಾಂಬಾರನ್ನ ಕುದಿಯೋಕ್ಕೆ ಇಡ್ತೀನಿ ಇವಾಗ ನೋಡಿ. ನಾನು ಸೋಯಾ ಚಂಕ್ಸ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೋಯಾ ಚಂಕ್ಸ್ನ ನಾನು 1-2 ಅವರ್ಸ್ಗಿಂತ ಮುಂಚೆನೇ ನೆನೆಸಿದ್ದೀನಿ. ಸೊ ಸೋಯಾ ಚಂಕ್ಸ್ ಆಗಿದೆ. ಇದನ್ನು ನಾನು ಅದು ನೀರೆಲ್ಲ ತೆಗೆದುಬಿಟ್ಟು ಸ್ಕ್ವೀಸ್ ಮಾಡಿಬಿಟ್ಟು ಒಂದು ಕಡೆ ಇಡ್ತೀನಿ. ಅದಕ್ಕೆ ನಾನೆಲ್ಲ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ತೀನಿ. 3 ವಿಸಿಲ್ ಆಯಿತು. ನಾನಿವಾಗ ಸ್ವಿಚ್ ಆಫ್ ಮಾಡ್ತೀನಿ. ಇವಾಗ ನಾನು ಆ ಸೋಯಾ ಚಂಕ್ಸ್ ಪಲ್ಯಗೆ ನಾನು ಟೊಮ್ಯಾಟೊ 2 ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಮೆಣಸು ತೊಗೊಂಡಿದ್ದೀನಿ, ಆಮೇಲೆ ಚಕ್ಕೆ ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡಿಬಿಟ್ಟು ಮಾಡ್ತೀನಿ. ಆಗಿದೆ. ಈರುಳ್ಳಿ, ಆಮೇಲೆ ಕರಿಬೇವು ಸೊಪ್ಪು, ಟೊಮ್ಯಾಟೊ ಆಪ್ಷನಲ್. ನಾವು ಫಸ್ಟೇ ಹಾಕ್ಕೊಂಡಿರ್ತೀರಲ್ಲ ರುಬ್ಬೋದಕ್ಕೆ, ಬೇಕಾದರೆ ನೀವು ಟೊಮೆಟೊ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ನಾನು ಆ್ಯಕ್ಚುಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ, ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಒಂದು, ಹಂಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇವಾಗ ಪ್ಯಾನ್ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಜೀರಿಗೆ ಹಾಕ್ಬಿಟ್ಟು ಬೇ ಲೀಫ್ ಹಾಕ್ಬಿಟ್ಟು ಮಾಡ್ತಾರೆ. ಆ ಚಕ್ಕೆ ಲವಂಗ ಹಾಕ್ಬಿಟ್ಟು ಇದು ಸೋಯಾ ಚಂಕ್ಸ್ ಮಾಡ್ತಾರೆ. ಆದರೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಕಾದರೆ ಕ್ಯಾರೆಟ್ ಹಾಕ್ಕೊಳ್ಬೋದು. ಲಾಸ್ಟಲ್ಲಿ ಕೊಬ್ಬರಿ ಹಾಕ್ತಾರೆ ಸ್ವಲ್ಪ ಜನ, ಕೊಬ್ಬರಿನೂ ಹಾಕ್ಕೊಳ್ಬೋದು. ನಾನು 2 ಹಾಕಿಲ್ಲ, ನನಗೆ ಆಪ್ಷನಲ್ ಅದು. ನಾನಿವಾಗ ಅದು ಸ್ವಲ್ಪ ಬಾಯ್ಲ್ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸಾಂಬಾರು ಆಗಿದೆ. ಈ ಸಾಂಬಾರಿಗೆ ಇವಾಗ ನಾನು ಸಾಂಬಾರು ಪುಡಿ ಹಾಕ್ತೀನಿ, ಖಾರದ ಪುಡಿ ಒಂಚೂರು ಹಾಕ್ಬಿಟ್ಟು ಕಾಯಿಸ್ಬೇಕು. ಇವಾಗ ಬಟ್ಲಿಟ್ಟಿದ್ದೀನಿ ಸಾಂಬಾರಿಗೆ. ಅದಕ್ಕೆ ಒಂದೇ ಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಹಾಕಿದ್ದೀನಿ. ಒಂಚೂರು ಕರಿಬೇವು, ಆಮೇಲೆ ಸಾರನ್ನ ಹಾಕ್ತೀನಿ. ನೋಡಿ ಸಿಡಿತಾ ಇದೆ ಕರಿಬೇವು, ಇದು ಸಾಸಿವೆ ಸಿಡಿತಾ ಇದೆ. ನೋಡಿ ಪಲ್ಯನೂ ಆಗ್ತಾಯಿದೆ. ಒಂಚೂರು ನೀರಿದೆ, ಆ ನೀರು ಹೋಗಬೇಕು. ನೋಡಿ ಸಾಸಿವೆ ಸಿಡಿತಾ ಇದೆ, ಅದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ
ಸಾಂಬಾರು ಹಾಕ್ತೀನಿ. ಸಾಂಬಾರು ಹಾಕಿದ್ದೀನಿ. ಇವಾಗ ಸಾಂಬಾರು ಪುಡಿ ಹಾಕಬೇಕು. ಸಾಂಬಾರು ಪುಡಿ ಹಾಕಬೇಕು. ಇವಾಗ ಸಾಂಬಾರು ಪುಡಿ ತೆಗಿತಾ ಇದ್ದೀನಿ. ಸಾಂಬಾರು ಪುಡಿ, ಆಮೇಲೆ ಅದಕ್ಕೆ 1 ಸ್ಪೂನು ಸಾಂಬಾರು ಪುಡಿ ಹಾಕ್ತೀನಿ. ಇನ್ನೊಂದು 1/4 ಸ್ಪೂನ್ ಸಾಂಬಾರು ಪುಡಿ. ಆಮೇಲೆ ಇದಕ್ಕೆ ಚೂರು ಖಾರದ ಪುಡಿ. ಚೂರು ಖಾರದ ಪುಡಿ. ಖಾರ ಬೇಕು ಅಂದರೆ ಒಂಚೂರು ಜಾಸ್ತಿ ಹಾಕ್ಕೊಬೋದು. ನಿಮ್ಮ ಖಾರ ಬೇಡ ಅಂದರೆ ಜಾಸ್ತಿ ಹಾಕ್ಕೊಳೋದು ಬೇಡ. ಸೊ ಇವಾಗ ಸಾಂಬಾರು ಕುದಿಬೇಕು. ಅಷ್ಟೇ. ಮೊದಲು ನಾವು ಸಾಲ್ಟ್ ಹಾಕಿರ್ತೀರಲ್ಲ, ಅದಕ್ಕೆ ನೋಡ್ಕೊಂಡು ಹಾಕಬೇಕಷ್ಟೆ. ಪಲ್ಯ ರೆಡಿಯಾಗಿದೆ. ಸಾಂಬಾರು ರೆಡಿಯಾಗಿದೆ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು. ಸಾಸಿವೆ ಸಿಡಿತಾ ಇದೆ. ಇವಾಗ ನಾನು ಹೋಗಿ ಸ್ವಲ್ಪ ಕರಿಬೇವು ತೊಗೊಂಬರ್ತೀನಿ. ಸಿಡಿತು ಸಾಸಿವೆ. ಆಗಿದೆ. ಸೊ ಸಾಂಬಾರು ರೆಡಿಯಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ಸಾಂಬಾರು ರೆಡಿ. ನೋಡಿ, ಪಲ್ಯ, ಸೋಯಾ ಚಂಕ್ಸ್ ಪಲ್ಯ, ಬೇಳೆ ಸೊಪ್ಪು ಸಾಂಬಾರು ರೆಡಿಯಾಗಿದೆ. ರೈಸ್ ಆದಮೇಲೆ ನಮ್ಮದು ಲಂಚ್ ರೆಡಿ. ರೈಸ್, ಸಾಂಬಾರು ಆ್ಯಂಡ್ ಸೋಯಾ ಚಂಕ್ಸ್ ಪಲ್ಯ.